ಡೀಟೇಲ್ ಆಗಿ ಬೇಕಂತಿದ್ರೆ ನಮಗೆ ಎಷ್ಟು ಗೊತ್ತೋ ನಾವ್ ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಆಮೇಲೆ ನಿಮ್ಗೆ ಆಗಿಲ್ಲ ಇನ್ನ ನಮ್ಗೇನ್ ಹೇಳ್ತೀರಾ ಅನ್ನೋದಲ್ಲ. ನಮಗೂ ಸ್ಟಾರ್ಟಿಂಗ್ ಏನು ಗೊತ್ತಿರ್ಲಿಲ್ಲ. ಸೊ ಒಂದಷ್ಟು ನಾವು ಇವಾಗ ಕಲ್ತ್ಕೊಂಡ್ ಮಾಡ್ಕೊಂತಾ ಇರೋದ್ರಿಂದ ಇವಾಗ ಜಾಯಿನ್ ಆಗ್ಬೇಕು ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅನ್ನೋರ್ಗೆ ಯೂಸ್ ಆಗುತ್ತೆ. ಯೂಸ್ ಆಗ್ಲಿ ಅಂತ ಅಷ್ಟೇ. ಗೊತ್ತಿರೋರ್ಗೆ ಫೈನ್, ಗೊತ್ತಿಲ್ದೇ ಇರೋರ್ಗೆ ಯೂಸ್ ಆಗ್ಲಿ ಅಂತ. ಅಂಡ್ ಏನೇನೆಲ್ಲ ಬೇಕು ಲೈಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕೆ ಅಷ್ಟೆಲ್ಲ ನೀವೇನು ಸ್ಪೆಂಡ್ ಮಾಡೋ ಅಂತದಿರಲ್ಲ. ಜಸ್ಟ್ ನಾರ್ಮಲ್ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇದ್ರೂ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವು ಅದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಿ ನಾನು ಕೂಡ ಫಸ್ಟ್ ಆಂಡ್ರಾಯ್ಡ್ ಇಂದಾನೆ ಸ್ಟಾರ್ಟ್ ಮಾಡಿ ಈಗ ನಾನು ಅದಾದ್ಮೇಲೆ ಐಫೋನ್ ತಗೊಂಡಿರೋದು. ಸೊ ಡಿಪೆಂಡ್ಸ್. ಅದಕ್ಕೆ ಅಂತ ನೀವು ₹1 ಏನು ಖರ್ಚು ಮಾಡಬೇಡಿ ಸ್ಟಾರ್ಟಿಂಗ್. ನನ್ನ ಓನ್ ಎಕ್ಸ್ಪೀರಿಯನ್ಸ್. ಹಾಗೆ ಪ್ರೀತು ನಿನ್ನ ಎಕ್ಸ್ಪೀರಿಯನ್ಸ್ ಏನ್ ಪ್ರೀತು? ಸ್ಟಾರ್ಟಿಂಗ್ ಇವಾಗ ಒಬ್ರೊಬ್ರು ಒಂದಷ್ಟು ಯಾರ್ದಾರು ವಿಡಿಯೋಸ್ ನೋಡಿದಾಗ ನಿಮ್ಗೆ ನನ್ಗೆ ಅಷ್ಟೊಂದು ಅಷ್ಟೆಲ್ಲ ಪ್ರಾಡಕ್ಟ್ಸ್ ಬೇಕು ಅನ್ಸುತ್ತೆ ವಿಡಿಯೋ ಮಾಡಕ್ಕೆ, ಮತ್ತೆ ಕ್ಲಾರಿಟಿಗೋಸ್ಕರ ನಮ್ಗೆ ಚೆನ್ನಾಗಿರೋ ಫೋನೇ ಬೇಕು ಆ ತರ ಎಲ್ಲ ಏನಿಲ್ಲ. ಮತ್ತೆ ಯಾರಿಗೆ ಫೇಸ್ ಎಲ್ಲ ತೋರಿಸಿ ಮಾಡೋ ಅಷ್ಟು ಕಂಫರ್ಟಬಲ್ ಇರಲ್ಲ ಅವ್ರಿಗೂ ತುಂಬಾನೇ ಆಪ್ಷನ್ ಇದೆ. ಕುಕಿಂಗ್ ಚಾನಲ್ ನ ಓಪನ್ ಮಾಡ್ಬೋದು ಅಥವಾ ಟಿಪ್ಸ್ ಕೊಡೋದಾಗಿರ್ಬೋದು, ಈ ತರ ತುಂಬಾನೇ ಇದೆ. ಸೊ ಸ್ಟಾರ್ಟಿಂಗ್ ಏನು ಇನ್ವೆಸ್ಟ್ ಮಾಡಬೇಡಿ, ಝೀರೋ ಇನ್ವೆಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ನಿಮ್ ಚಾನಲ್ ಗ್ರೋ ಆಗ್ತಾ ಆಗ್ತಾ ಆಮೇಲೆ ನೀವು ಏನ್ ಬೇಕು ನಿಮ್ಗೆ ಅದನ್ನ ಪರ್ಚೇಸ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ಗೆ ಯಾರು ದುಡ್ಡನ್ನ ವೇಸ್ಟ್ ಮಾಡಬೇಡಿ ಸುಮ್ನೆ. ಅಂಡ್ ಇನ್ನೊಂದೇನಂದ್ರೆ ಸೊ ಅಂಡ್ ಇನ್ನೊಂದೇನಂದ್ರೆ ನೀವು ಕಂಟಿನ್ಯೂಸ್ ಆಗಿ ಚಾನಲ್ನ ಮಾಡ್ಕೊಂಡು ಹೋಗ್ಬೇಕು. ಅದು ವ್ಯೂಸ್ ಆಗ್ಲಿ ಬರ್ಲಿ ಬರ್ದಲ್ಲೇ ಇರ್ಲಿ. ನಾವು ಫಸ್ಟ್ ಮಿಸ್ಟೇಕ್ ಅದನ್ನೇ ಮಾಡೋದು. ಅಯ್ಯೋ ಏನೋ ವ್ಯೂಸ್ ಆಗ್ತಿಲ್ಲ, ಏನೋ ಚಾನಲ್ ಹೋಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ ಬಿಟ್ಬಿಡ್ತೀವಿ. ಸ್ವಲ್ಪ ಸ್ವಲ್ಪ ಮಧ್ಯ ಬ್ರೇಕ್ ಕೊಡ್ತೀವಿ. ಸೊ ಯಾರು ಆತರ ಬ್ರೇಕ್ ಕೊಡಕ್ ಹೋಗ್ಬೇಡಿ. ಕಂಟಿನ್ಯೂಸ್ ಆಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬನ್ನಿ. ಅದಾಗದೆ ಯಾವ್ದಾದ್ರು ಒಂದು ವಿಡಿಯೋ ಇಂದ ಕ್ಲಿಕ್ ಆಗೇ ಆಗುತ್ತೆ ಅಲ್ವಾ ಚಿತ್ರ? ಹೌದೌದು. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಮೇನ್ ಥಿಂಗು. ಸೊ ನಾವು ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ನೋಡ್ತೀವೋ ಅದೇ ತರ ಕನ್ಸಿಸ್ಟೆನ್ಸಿನೂ ಇರ್ಲೇಬೇಕು. ಸೊ ನಾವ್ ಇವತ್ತೊಂದ್ ವಿಡಿಯೋ ಹಾಕೋದು ಇನ್ನೊಂದ್ 15 ದಿನಕ್ಕೆ ಇನ್ನೊಂದ್ ವಿಡಿಯೋ ಹಾಕ್ತಿವಿ ಅಂದ್ರೆ ನಾವು ಮಾಡಂಗಿರಲ್ಲ. ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಆ ಒಂದು ಗ್ರೋತ್ ಸಿಗಕ್ಕಾಗೋದು. ಸೊ ಡಿಮೋಟಿವೇಟ್ ಆಗಕ್ ಹೋಗ್ಬಾರ್ದು. ನಮ್ ವಿಡಿಯೋಸ್ ನಾವೇ ನೋಡ್ಬಿಟ್ಟು ಮೋಟಿವೇಟ್ ಆಗ್ಬೇಕಷ್ಟೇ. ಅದೊಂದೇ ಪ್ಲಸ್ ಪಾಯಿಂಟ್. ಯಾರು ನಮ್ಮನ್ನ ಮೋಟಿವೇಟ್ ಮಾಡಲ್ಲ, ನಮಗ್ ನಾವೇ ಮೋಟಿವೇಟ್ ಮಾಡ್ಕೋಬೇಕಲ್ವಾ ಪ್ರೀತು? ಈಗ ಎಕ್ಸಾಂಪಲ್ ನಾವಿಬ್ರೆ ಫ್ರೆಂಡ್ಸ್, ಅವಳಿಗೆ ಏನಾದ್ರು ಡಿಮೋಟಿವೇಟ್ ಆದಾಗ ನಾನ್ ಅವಳನ್ನ ಮೋಟಿವೇಟ್ ಮಾಡ್ತೀನಿ, ನನಗೇನಾದ್ರೂ ಡಿಮೋಟಿವೇಟ್ ಆದಾಗ ಅವಳು ಮೋಟಿವೇಟ್ ಮಾಡ್ತಾಳೆ. ಸೊ ಬಟ್ ದ ಥಿಂಗ್ ಇಸ್ ಫ್ರಮ್ ಎಸ್, ನಾನು ಆಲ್ಮೋಸ್ಟ್ ಒಂದಷ್ಟು ದಿನ ಗ್ಯಾಪ್ ತಗೊಂಡ್ಬಿಟ್ಟೆ. ಬೇಡ ಯೂಟ್ಯೂಬೇ ಮಾಡೋದು ಬೇಡ, ಏನು ವ್ಯೂಸ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಅಂತ. ಬಟ್ ಆ ಥರ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಆ್ಯಕ್ಚುಲಿ ನನಗೆ ಚೆನ್ನಾಗೇ ವ್ಯೂಸ್ ಬರ್ತಿತ್ತು ಸ್ಟಾರ್ಟಿಂಗ್. ಬಟ್ ನಾನು ಬ್ರೇಕ್ ಕೊಟ್ಟಾದ್ಮೇಲೆ ಅದು ಒಂದಷ್ಟು ಗ್ಯಾಪ್ ತಗೊಳುತ್ತೆ. ಮತ್ತೆ ನೀವು ಫಸ್ಟಿಂದ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂಸ್ನಾಗ್ಲಿ ತಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿರಿ. ಅಟ್ಲೀಸ್ಟ್ ವೀಕ್ಲಿ 2 ವಿಡಿಯೋಸ್ನ ಹಾಕೊಂಡು ಬನ್ನಿ ಸ್ಟಾರ್ಟಿಂಗ್. ಆಮೇಲೆ 3 ಮಾಡಿ, ಆಮೇಲೆ ದಿನ ಬಿಟ್ಟು ದಿನ ವಿಡಿಯೋಸ್ನ ಹಾಕಿ. ಈ ಥರ ಏನಾದರೂ ಮಾಡಿ. ದಯವಿಟ್ಟು ನಾವು ಮಾತಾಡ್ತಿರೋದು ಅಟ್ಲೀಸ್ಟ್ ಯಾರಾದ್ರೂ ನೋಡ್ತಿದ್ದೀರಾ ಅನ್ನೋದನ್ನಾದ್ರೂ ಟೆಕ್ಸ್ಟ್ ಮಾಡಿ, ಮೆಸೇಜ್ ಮಾಡಿ ಕೆಳಗಡೆ. ನಮ್ಗೆ ಅವಾಗ ಗೊತ್ತಾಗುತ್ತೆ ನೋಡ್ತಿದ್ದೀರಾ ಸೊ ದಟ್ ಆಗ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಜಾಯಿನ್ ಆಗ್ತಾ ಇದ್ದೀರಾ ಲೈವ್ಗೆ. ಸೊ ನಾವ್ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಆಗುತ್ತೆ ಅಂತ. ಖುಷಿ ಆಯ್ತು. ಅಂಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೂ ನೀವು ನಮಗೆ ಅಲ್ಲಿ ರೆಸ್ಪಾನ್ಸ್ ಅಲ್ಲಿ ಕಳಿಸಿ, ನಾವ್ ಅದನ್ನ ನೋಡ್ಬಿಟ್ಟು ಹೇಳ್ತೀವಿ. ಸೊ ಸೋಷಿಯಲ್ ಮೀಡಿಯಾನ ಇವಾಗ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬಹುದು. ಯಾವುದೇ ಒಂದು ಆಕ್ಟರ್ಸ್ ಆಗಿರ್ಬೋದು, ಪ್ರತಿ ಒಬ್ರು ಇವಾಗ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಅರ್ನಿಂಗ್ಸ್ ಕೂಡ ಮಾಡ್ತಿದ್ದಾರೆ. ಬಿಕಾಸ್ ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಅಷ್ಟು ಅರ್ನಿಂಗ್ಸ್ ಇದೆ, ಅದ್ರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಇದು ಅಲ್ವಾ ಚಿತ್ರ? ಎಷ್ಟೋ ಜನ ನಾವೇ ನೋಡಿದೀವಿ ಎಕ್ಸಾಂಪಲ್ ಆಗಿ ಅರ್ನಿಂಗ್ಸ್ ಯೂಟ್ಯೂಬ್ ಇಂದ ಎಷ್ಟೆಷ್ಟು ಮಾಡಿರೋರ್ನ. ಸೊ ಹಾಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ ಪಬ್ಲಿಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಅದೊಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ ನಿಮ್ಗೆ. ಸೊ ಯಾರೆಲ್ಲ ಈಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಗ್ರೋತ್ ಕಮ್ಮಿ, ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಗ್ರೋತ್ ಬೇಗನೆ ರೆಸ್ಪಾನ್ಸಸ್ ಸಿಗುತ್ತೆ. ಸೊ ನೀವು ಕೂಡ ನಿಮ್ಮ ಒಂದು ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಅದು ಒಬ್ಬೊಬ್ಬರಿಗೆ ಟ್ರೋಲ್ ಆಗ್ಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ. ಲೈಕ್ ಎವ್ರಿಥಿಂಗ್ ಡಿಪೆಂಡ್ಸ್, ನಾವ್ ಅದನ್ನ ಯಾವ ತರ ತಗೊಂತೀವೋ ಆ ತರ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಪೂರ್ತಿ ಕೆಟ್ಟದಕ್ಕೆ ಅಲ್ಲ. ಸೋಷಿಯಲ್ ಮೀಡಿಯಾ ಆಕ್ಚುಲಿ ಯಾರೋ ಮೆಸೇಜ್ ಮಾಡಿದ್ದಾರೆ, ಚಾಟ್ ಡಿಸೇಬಲ್ ಆಗಿದ್ಯಂತೆ. ಓಕೆ ಧನು, ಓಕೆ ಒಂದ್ ನಿಮಿಷ, ಅದ್ ಹೆಂಗ್ ಚೆಕ್ ಮಾಡೋದು ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನ್ ಬಂದಿರೋದು ಲೈವ್ಗೆ. ಏನಾದ್ರೂ ತಪ್ಪಾಗಿದ್ರೆ ಚೇಂಜಸ್ ನೀನೇ ಮಾಡ್ಬೇಕಲ್ಲಿ. ಆ ಗ್ರೀನ್ ಸ್ಕ್ರೀನ್ ತೆಗಿ.